ಎಲ್ಲಾರ್ಗು ರೇಷನ್ ಕಾರ್ಡ್ ಅಂತ ಹೇಳಿದ ತಕ್ಷಣ ಬಹಳಷ್ಟು ವಿಚಾರಗಳು ಪ್ರತಿನಿತ್ಯ ಎಲ್ಲ ಮೀಡಿಯಾಗಳಲ್ಲೂ ಬರ್ತಾನೆ ಇರುತ್ತೆ. ಯಾಕೆ ಅಂತ ಹೇಳಿದ್ರೆ ರೇಷನ್ ಕಾರ್ಡ್ ಅನ್ನೋದು ಬಹಳ ದೊಡ್ಡ ವಿಚಾರನೇ ಆಗೋಗ್ಬಿಡಿದೆ. ಎಸ್ಪೆಷಲಿ ನಮ್ಮ ಕರ್ನಾಟಕದಲ್ಲಿ ಬರೋಬ್ಬರಿ 1.9 ಕೋಟಿ ದಂಡನ ಹಾಕಿದ್ದಾರೆ ಬೆಳಗಾವಿ ಜಿಲ್ಲೆಯಲ್ಲಿ. ಡೂಪ್ಲಿಕೇಟ್ ರೇಷನ್ ಕಾರ್ಡ್ಗಳನ್ನ ಯಾರ್ಯಾರು ಮಾಡಿಸ್ಕೊಂಡಿದ್ದೀರಾ ಇಂಥವರಿಗೆ ದಂಡ ಕೂಡ ಬೀಳ್ತಾ ಇರುವಂತದ್ದು. ಏನಾಗಿದೆ, ಯಾಕೆ ದಂಡ ವಿಧಿಸಿದ್ದಾರೆ, ಏನ್ ಕತೆ ಅಂತ ಹೇಳಿ ವಿಡಿಯೋದಲ್ಲಿ ಸಂಪೂರ್ಣವಾಗಿ ಮಾಹಿತಿನ ಹೇಳ್ತೀನಿ. ವಿಡಿಯೋನ ಸ್ಕಿಪ್ ಮಾಡಬೇಡಿ, ಕೊನೆವರೆಗೂ ನೋಡಿ. ಮತ್ತೊಮ್ಮೆ ಎಲ್ಲರಿಗೂ ಇನ್ಫೋ ವಿತ್ ಸ್ವಾತಿ ಚಾನಲ್ಗೆ ಆತ್ಮೀಯವಾದ ಸ್ವಾಗತ. ನಾನು ನಿಮ್ಮ ಸ್ವಾತಿ. ಇವತ್ತು ವಿಚಾರ ಏನು ಅಂತ ಹೇಳಿದ್ರೆ, ರೇಷನ್ ಕಾರ್ಡ್ ಅನ್ನೋದು ಎಂತ ದೊಡ್ಡ ಒಂದು ಡಾಕ್ಯುಮೆಂಟೇಶನ್ಸ್ ಅಂತ ಗೊತ್ತು. ಪ್ರತಿ ಸತಿನೂ ಅದನ್ನೇ ಹೇಳ್ತಾ ಬರ್ತಾನೆ ಇದ್ದೀನಿ. ನಾನು ಸಹ ಡೂಪ್ಲಿಕೇಟ್ ಮಾಡಿಸಿದ್ದೀರಾ, ಫ್ರಾಡ್ ಮಾಡಿ ನೀವು ರೇಷನ್ ಕಾರ್ಡ್ಗಳನ್ನ ಮಾಡಿಸ್ಕೊಂಡಿದ್ದೀರಾ ಅಂತ ಹೇಳಿದ್ರೆ ಇವತ್ತಲ್ಲ ನಾಳೆ ನಿಮಗೆ ತೊಂದರೆ ಕಟ್ಟಿಟ್ಟ ಬುತ್ತಿ ಅಂತ ಹೇಳಿ. ಯಾಕೆ ಅಂತ ಹೇಳಿದ್ರೆ ದಿನಕ್ಕೊಂದು ರೂಲ್ಸ್ ಅನ್ನೋದಕ್ಕಿಂತ ಕರೆಕ್ಟ್ ಆಗಿದ್ರೆ ರೂಲ್ಸ್ ಮಾಡ್ತಾ ಇದ್ದಾರೆ ಸರ್ಕಾರದವರು. ಯಾಕೆ ಅಂತ ಹೇಳಿದ್ರೆ ನಿಜವಾಗ್ಲೂ ಯಾರು ಫಲಾನುಭವಿಗಳಿದ್ದಾರೆ ಅಂತವ್ರಿಗೆ ಇದರ ಒಂದು ಅಡ್ವಾಂಟೇಜ್ ಆಗಬೇಕು. ಅದು ಬಿಟ್ಟು ಬೇರೆಯವರೆಲ್ಲ ಇದನ್ನ ಅಡ್ವಾಂಟೇಜ್ ತಗೊಂತಾ ಇದ್ದಾರೆ. ನಿಜವಾಗ್ಲೂ ಕಷ್ಟದಲ್ಲಿರೋರಿಗೆ ರೇಷನ್ ಆಗಲಿ, ಹಣ ಆಗಲಿ, ಅಥವಾ ಹಾಸ್ಪಿಟಲ್ ಫೆಸಿಲಿಟೀಸ್ ಆಗಲಿ ಯಾವುದಕ್ಕೂ ಸಹ ಸಿಗದೇ ಇರೋ ತರ ಆಗಿರುವಂಥದ್ದು. ಯಾಕಂದ್ರೆ ಜನ ಮಿಸ್ಯೂಸ್ ಮಾಡ್ಕೊತಾ ಇದ್ದಾರೆ. ಇದಕ್ಕೇನೆ ಸ್ಟ್ರಿಕ್ಟ್ ಆಗಿ ಆಕ್ಷನ್ಸ್ ನ ತಗೋಬೇಕು ಅಂತ ಹೇಳಿ ಸರ್ಕಾರನು ಮಾಡ್ತು. ನೀವೇ ಹೋಗಿ ಇದೇ 31ನೇ ತಾರೀಕು ಒಳಗಡೆ ನೀವು ರೇಷನ್ ಕಾರ್ಡು ಏನಾದ್ರೂ ಫ್ರಾಡ್ ಮಾಡಿದ್ದೀರಾ ಅಂತ ಹೇಳಿದ್ರೆ ನೀವೇ ಹೋಗಿ ನಿಮ್ಮ ಕಚೇರಿಗಳಲ್ಲಿ, ತಾಲೂಕು ಆಫೀಸ್ಗಳಲ್ಲಿ ಹೋಗಿ ಅದನ್ನ ಹ್ಯಾಂಡ್ ಓವರ್ ಮಾಡಿ ಅಂತ ಸಹ ನಿಮಗೆ ಕೊನೆಯ ವಾರ್ನಿಂಗ್ ನ ಕೊಟ್ಟಿದ್ದಾರೆ. ಅದ್ರ ಬಗ್ಗೆನೂ ನಾನು ವಿಡಿಯೋ ಮಾಡಿ ಹಾಕಿದ್ದೀನಿ ನಿಮಗೆ. ನೀವು ಇನ್ನೂ ಸಹ ಇದನ್ನೇ ರಿಪೀಟ್ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ ಬೆಳಗಾವಿ ಒಂದೇ ಜಿಲ್ಲೆಯಲ್ಲಾಗಿರೋದಲ್ಲ, ಇನ್ನು ಕರ್ನಾಟಕದಲ್ಲಿ ಪ್ರತಿ ಜಿಲ್ಲೆ ಮೂಲೆ ಮೂಲೆಯಲ್ಲೂ ಹಿಡದೆ ನಿಮ್ಮ ಹತ್ರ ಫೈನ್ ನ ಕೂಡ ಕಟ್ಟಿಸ್ಕೊಂತಾ ಇದ್ದಾರೆ. ವಿತ್ ಪ್ರೂಫ್ ನಾನು ನಿಮ್ಗೆ ಹೇಳ್ತಾ ಬರ್ತೀನಿ ಏನೇನಾಗಿದೆ ಅಂತ ಹೇಳ್ಬಿಟ್ಟು. ಫೇಕ್ ಮಾಡಿಸ್ಕೊಂಡಿದ್ದೀರಾ ಅಂತ ಹೇಳಿದ್ರೆ ತುಂಬಾ ಎಚ್ಚರವಾಗಿರಿ. ನೋಡಿ, ಇವಾಗ ಬೆಳಗಾವಿ ಜಿಲ್ಲೆಯಲ್ಲಿ ನಿಮಗೆ ಬರೋಬ್ಬರಿ 19,500 ಡೂಪ್ಲಿಕೇಟ್ ರೇಷನ್ ಕಾರ್ಡ್ಗಳನ್ನ ಹಿಡಿದಿದ್ದಾರೆ. ಅದು ಯಾವುದೋ ಒಂದು ಗ್ರಾಮದಲ್ಲಿ ಮಾತ್ರ, ಪೂರ್ತಿ ಬೆಳಗಾವಿ ಅಲ್ಲ, ಯಾವುದೋ ಒಂದು ಗ್ರಾಮದಲ್ಲಿ ಮಾತ್ರ ಹಿಡಿದಿರುವಂಥದ್ದು. ಈ ಗ್ರಾಮದಲ್ಲಿ ಹಿಡಿದಿರೋದಕ್ಕೆ ನಿಮಗೆ ಅವರು ಫೈನ್ ನ ಕೂಡ ಕಲೆಕ್ಟ್ ಮಾಡಿದ್ದಾರೆ. ಎಷ್ಟು ಗೊತ್ತಾ? 1.89 ಕೋಟಿ, ಆಲ್ಮೋಸ್ಟ್ 2 ಕೋಟಿ ಅಂತ ಇಟ್ಕೊಳ್ಳಿ. ಇವಾಗ 2 ಕೋಟಿ ಹಣನ ಫೈನ್ ಆಗಿ ಕಲೆಕ್ಟ್ ಮಾಡಿದ್ದಾರೆ. ಈ ದುಡ್ಡು ಯಾರಿಗೋಯ್ತು? ಸರ್ಕಾರಕ್ಕೋಯ್ತು. ಲಾಸ್ ಯಾರಿಗಾಯ್ತು? ನಮಿಗಾಯ್ತು. ಯಾಕೆ? ನೀವು ತಪ್ಪು ಮಾಡಿದೀರಾ. ಅವತ್ತೆಲ್ಲ ಚೆನ್ನಾಗಿ ರೇಷನ್ ಕಾರ್ಡ್ ಅಲ್ಲಿ ಫಲಾನುಭವಿಗಳಾದ್ರಿ, ಎಲ್ಲ ಪ್ರಯೋಜನಗಳನ್ನ ತಗೊಂಡ್ರಿ. ಇವಾಗ ಅದಕ್ಕೆಲ್ಲಾನು ಹೊಡ್ತಾ ಫೈನ್ ಕಟ್ಟಿ ನಿಮ್ಮ ರೇಷನ್ ಕಾರ್ಡ್ ಕೂಡ ಕ್ಯಾನ್ಸಲ್ ಆಗುವಂತ ಪರಿಸ್ಥಿತಿ ಆಗಿದೆ. ಸೊ ನೋಡಿ, ಇವಾಗ 1.89 ಕೋಟಿ ದಂಡನ ವಸೂಲಿ ಮಾಡಿದಾರಂತೆ ಪ್ರತಿಯೊಬ್ಬರಿಂದನೂ. ಹಾಗೇನೆ ಇಲ್ಲಿ ಇನ್ನೊಂದು ವಿಚಾರ ಏನು ಅಂತ ಹೇಳಿದ್ರೆ, 6 ತಿಂಗಳಿಂದ ಯಾರೆಲ್ಲ ರೇಷನ್ ಕಾರ್ಡ್ಗಳನ್ನ ತಗೊಂಡಿಲ್ಲ ಇಂಥವರ ಕಾರ್ಡ್ ಕೂಡ ಕ್ಯಾನ್ಸಲ್ ಮಾಡಿರುವಂಥದ್ದು. ನಿಮಗೆ ನಾನು ಅದನ್ನು ಸಹ ಹೇಳಿದ್ದೀನಿ. 3 ತಿಂಗಳು ರೇಷನ್ ತಗೊಂಡಿಲ್ಲ ಅಂತ ಹೇಳಿದ್ರೆ ನಿಮ್ಮ ಕಾರ್ಡು ಆಕ್ಟಿವೇಟ್ ಆಗಲ್ಲ, ಡಿಆಕ್ಟಿವೇಟ್ ಮಾಡ್ತಾರೆ. ನಿಮ್ಗೆ ಒಂದು ಫಸ್ಟ್ ವಾರ್ನಿಂಗ್ ಸಿಗುತ್ತೆ ನೀವು ತಗೊಂಡಿಲ್ಲ ಅಂತ ಹೇಳಿದ್ರೆ. 6 ತಿಂಗಳ ತನಕ ನೀವು ರೇಷನ್ ತಗೊಂಡಿಲ್ಲ ಅಂತ ಹೇಳಿದ್ರೆ ಪರ್ಮನೆಂಟ್ ಆಗಿ ನಿಮ್ಮ BPL ರೇಷನ್ ಕಾರ್ಡ್ ಅಥವಾ ಅಂತ್ಯೋದಯ ರೇಷನ್ ಕಾರ್ಡ್ ಎರಡೂ ಸಹ ಕ್ಯಾನ್ಸಲ್ ಆಗುತ್ತೆ. ಇದ್ರ ಬಗ್ಗೆ ನಾನು ಮಾಹಿತಿನ ಕೊಟ್ಟಿದ್ದೀನಿ ನಿಮಗೆ. 3 ತಿಂಗಳಾಯ್ತು ರೇಷನ್ ತಗೊಂಡಿಲ್ಲ ಅಂತ ಹೇಳಿದ್ರೆ ನೀವು ರೇಷನ್ ಡಿಪೋಗೆ ಹೋಗ್ಬಿಟ್ಟು ಅದನ್ನ ವಾಪಸ್ ಇಲ್ಲ, ನಾವು ಬಂದಿದ್ದೀವಿ ತರ ಊರಿಗೆ ಹೋಗಿದ್ವಿ ಅಥವಾ ಏನೋ ಕಾರಣಗಳಿಂದ ನಾವು ತಗೊಳಕ್ಕಾಗಿಲ್ಲ ಅಂತ ಹೇಳಿದ್ರೆ ಅದನ್ನ ರಿಯಾಕ್ಟಿವೇಟ್ ಮಾಡ್ತಾರೆ. 6 ತಿಂಗಳು ಏನಾದ್ರೂ ಇದೇ ತರ ಮಾಡಿದ್ರಿ ಅಂದ್ರೆ ಖಂಡಿತ ಪರ್ಮನೆಂಟ್ ಆಗಿ ಕ್ಯಾನ್ಸಲ್ ಆಗುತ್ತೆ. ಮತ್ತೊಮ್ಮೆ ನಿಮ್ಗೆ BPL ರೇಷನ್ ಕಾರ್ಡ್ ಅಥವಾ ಅಂತ್ಯೋದಯ ಯಾವ್ದನ್ನು ಅಪ್ಲೈ ಮಾಡಕ್ಕೆ ಅವಕಾಶ ಇರೋದಿಲ್ಲ. ಡನ್ ಅಂಡ್ ಡಸ್ಟೆಡ್, ಮುಗೀತು. ಸೊ ಇವಾಗ 6 ತಿಂಗಳಿಂದ ಯಾರ್ಯಾರು ತಗೊಂಡಿಲ್ಲ ಅಂತವ್ರದ್ದು ಕೂಡ ರದ್ದುಪಡಿಸಿದ್ದಾರೆ. ಇದೇ ಜುಲೈ 29ರ ಒಳಗೆ ಈ ಒಂದು ಬೆಳಗಾವಿಯಲ್ಲಿ ಏನ್ ಮಾಡಿದ್ದಾರೆ ರೇಷನ್ ಕಾರ್ಡ್ಗಳು, 29ರ ಒಳಗೆ ಕಂಪ್ಲೀಟ್ ಆಗಿ ಇದಿಷ್ಟು ರೇಷನ್ ಕಾರ್ಡ್ಗಳನ್ನ ವ್ಯಾನಿಶ್ ಮಾಡ್ತಾ ಇದ್ದಾರೆ. ಇದರಲ್ಲಿ ನಿಮ್ಗೆ ಸ್ಪ್ಲಿಟ್ ಆಗಿ BPL ಎಷ್ಟು, ಅಂತ್ಯೋದಯ ಎಷ್ಟು ಅಂತ ಸಹ ಕೊಟ್ಟಿದ್ದಾರೆ. ಸೊ 19,500 ರೇಷನ್ ಕಾರ್ಡ್ಗಳನ್ನ ರದ್ದು ಮಾಡಿದ್ದಾರೆ. ಸೊ ಇವತ್ತಲ್ಲ ನಾಳೆ, ಅದು ನಾಳೆ ನಿಮ್ಗೂ ಫೇಕ್ ಮಾಡಿದ್ದೀನಿ ಅಂತ ಹೇಳಿದ್ರೆ ನಿಮ್ಗೂ ಹೊಡೆತ ಬೀಳುತ್ತೆ. ಸೊ ಹುಷಾರಾಗಿರಿ, ಎಚ್ಚರದಿಂದ ಇರಿ. ನೀವೇನಾದ್ರೂ ತಪ್ಪು ಮಾಡಿದೀನಿ ಅಂತ ಹೇಳಿದ್ರೆ ಕಾರ್ಡ್ನ ನೀವೇ ಹೋಗಿ ಹ್ಯಾಂಡ್ ಓವರ್ ಮಾಡಿ. ಇಲ್ಲ ಅಂತ ಹೇಳಿದ್ರೆ ಅವರೇ ನಿಮ್ಮ ಮನೆಗೆ ಬಂದು ಸೀಸ್ ಮಾಡಿ ನಿಮ್ಮ ಹತ್ರ ಫೈನ್ ಸಹ ಕಲೆಕ್ಟ್ ಮಾಡ್ತಾ ಇದ್ದಾರೆ ಸರ್ಕಾರದಿಂದ. ಸೊ ಒಂದು ಜಿಲ್ಲೆಯಲ್ಲಿ ಆಗಿದೆ, ಇದು ಗುಡ್ ಮೂವ್. ನಿಮ್ಗೆ ಅನ್ನಿಸ್ತು ಇದು ಕರೆಕ್ಟ್ ಆಗಿ ಮಾಡಿದಾರೆ ಅಂತ ಹೇಳಿ. ಯಾಕಂದ್ರೆ ನಿಜವಾಗ್ಲೂ ಫಲಾನುಭವಿಗಳಿದ್ದಾರೆ, ಅವರಿಗೆ ಲಾಭ ಬೇಕು. ಚೆನ್ನಾಗಿರೋರು ಯಾಕೆ ಮಿಸ್ಯೂಸ್ ಮಾಡ್ಕೊತಾ ಇದ್ದೀರಾ? ಸೊ ಇದ್ರ ಬಗ್ಗೆ ನೀವು ಅನಿಸಿಕೆನ ಕಮೆಂಟ್ಸ್ ಅಲ್ಲಿ ತಿಳಿಸೋದನ್ನ ಸಹ ಮರಿಬೇಡಿ. ಇದು ವೆರಿ ಇಂಪಾರ್ಟೆಂಟು. ಎಚ್ಚರದಿಂದ ಇರಿ ದಯವಿಟ್ಟು. ಇಲ್ಲ ಅಂತ ಹೇಳಿದ್ರೆ ನೀವು ಸಹ ದಂಡ ಪೇ ಮಾಡಬೇಕಾಗುತ್ತೆ, ಜೊತೆಗೆ ಮರ್ಯಾದೆ ಕೂಡ ಹೋಗುತ್ತೆ ಅನ್ನೋದನ್ನ ಮರೆಯಕ್ಕೆ ಹೋಗ್ಬೇಡಿ. ಸಿಗೋಣ ಇನ್ನೊಂದು ವಿಡಿಯೋದಲ್ಲಿ. ನಮಸ್ಕಾರ.